ಬೆಂಗಳೂರು ಸಾಮಾಜಿಕ ಪರಿಶೋಧನಾಲಯ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಾಮಾಜಿಕ ಯೋಜನೆ ಸಾಮಾಜಿಕ ಪರಿಶೋಧನೆ ಅಂಗವಾಗಿ ಈ ಒಂದು ನಮ್ಮ ದರ್ನಟ್ಟಿ ಶಾಲೆಯಲ್ಲಿ ಶಾಲಾ ಸಭೆಯನ್ನ ತಮ್ಮೆಲ್ಲರ ಎದುರಿಗೆ ಹಮ್ಮಿಕೊಳ್ತಾ ಇದೆ. ಪ್ರಪ್ರಥಮದಲ್ಲಿ ತಾಯಿ ಶಾರದಾಂಬೆಯನ್ನ ನೆನೆಯುತ್ತಾ ರಾಮದೇವಿಯನ್ನ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನ ಹೃದಯಪೂರ್ವಕವಾಗಿ ಮನದಾಳದಿಂದ ನಿಮ್ಮನ್ನ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸತತ 2-3 ದಿನಗಳಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ಅನ್ನುವಂತಹದ್ದು ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಬಂದಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಆರ್ ಬಿ ಪಾಟೀಲ್ ಅವರು ಹಾಗೂ ಎನ್ ಮಾಳಾಯಿ ಅವರು ನಮ್ಮ ಶಾಲೆಯ ಸಮಗ್ರವಾದಂತಹ ಲೆಕ್ಕ ಪರಿಶೋಧನೆಯನ್ನ ಮಾಡಿ ತದನಂತರದಲ್ಲಿ ಈ ಒಂದು ಅದರ ಪರಿಣಾಮ ಸ್ವರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮ ಎಲ್ಲ ಪಾಲಕರಿಗೂ ಪೋಷಕರಿಗೂ ಈ ವಿಷಯ ಏನು ನಡೆದಿದೆ ಅನ್ನೋದರ ಬಗ್ಗೆ ತಿಳಿದೆ ಅನ್ನುವಂತಹ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನ ಅವರು ಹೇಳುವಂತಹ ವಿಷಯಗಳನ್ನ ನೀವು ತಿಳಿದುಕೊಂಡು ಶಾಲೆಯ ಸಮಗ್ರ ಬೆಳವಣಿಗೆಗಾಗಿ ಯಾವ ರೀತಿಯಾಗಿ ನಾವು ಶ್ರಮ ವಹಿಸಬೇಕು ಅನ್ನೋದು ನಮಗ ಇಲ್ಲಿ ಒಂದು ರೀತಿಯಂತ ಲೆಕ್ಕಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ 6ನೇ ತರಗತಿ ವಿದ್ಯಾರ್ಥಿ ದಯವಿಟ್ಟು 6ನೇ ತರಗತಿ ವಿದ್ಯಾರ್ಥಿನಿಯರು ಒಂದು ಪ್ರಾರ್ಥನೆಯನ್ನ ದನಗಳ ಕಾಯುವ ಬಾಲಕನಾಗಿ ರಾವಣ ಸೊಕ್ಕು ಮುರಿದಿರುವೆ. ದನಗಳ ಕಾಯುವ ಬಾಲಕನಾಗಿ ರಾವಣ ಸೊಕ್ಕು ಮುರಿದಿರುವೆ. ಮೂಲಕ ಮಾಡಿ ವಿದ್ಯೆಯ ಬೇಡಿ ನಿನ್ನಯ ಪೂಜಿಸುವೆ. ಮೂಲಕ ಮಾಡಿ ವಿದ್ಯೆಯ ಬೇಡಿ ನಿನ್ನಯ ಪೂಜಿಸುವೆ. ಧನ್ಯವಾದಗಳು. ವಿಜ್ಞಾನಿವಾದ ಶ್ರೀ ಗಣೇಶನನ್ನ ಮನದಾಳದಲ್ಲಿ ನೆನೆದು ಸರ್ವರಿಗೂ ಸದ್ಗತಿಯನ್ನು ಕೊಡುವಂತೆ ಹೇಳಿದಂತಹ ಮುದ್ದು ವಿದ್ಯಾರ್ಥಿಗಳ ಧನ್ಯವಾದಗಳು. ಎಲ್ಲರೂ ಎದ್ದು ನಿಂತುಕೊಳ್ಬೇಕು. ನಾಡಗೀತೆಯನ್ನ ಹೇಳ್ತಾ ಇದ್ದೀವಿ. ಈಗ ನಾಡಗೀತೆ ಸ್ವಪ್ನ ಹಾಗೂ ಸಂಗಳಿದ್ದವು. ಅದರ ಜೊತೆಗೆ ಎಲ್ಲರೂ ಅದು सावधान से क्यों ले छोड़ रहे हो? भारत जननीय अनुजाते जय कर्नाटक माते जय सुंदर नदी वन कर्नाटे जय वेद सरुषिवन गीते भूदेवी अमकुटन मणिये अंदर जंगल वन्निन हरिये जननीय जननीय जीवनावेश असुरिण गिरिधरसारे विनय करुणिन मामे कपिल पतंजल गौतम जनमुख भारत जननीय कन्याते शंकर रमण विद्यारण्य असरेश्वर
ಮಂಗಲ ಪುನಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳ ಧಾಮ ಹರಿಕೋಟಿಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕರುಣಾದೆ ಐಸಳ ನಾಡಿದ ನಾಡೆ ಲಂಕನ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶಿರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕರುಣಾದೆ ಸರ್ವಸಮಾಜದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತೀಯ ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ಕನ್ನಡ ನುಡಿ ಕುಣಿಯಾಡುವ ದೇವ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯನ್ನ ಕೇಳಿದಂತಹ ಸರ್ವರಿಗೂ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗ್ರಾಮ ಪಂಚಾಯಿತಿಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಅಭಯ ಗುನ್ನಾಳ್ ಅವರಿಗೂ ಹಾಗೂ ತಮ್ಮೆಲ್ಲರನ್ನ ತಮ್ಮ ಮಾತುಗಳಿಂದ ಸ್ವಾಗತವನ್ನು ಮಾಡಲಿಕ್ಕೆ ಜಗದೀಶ್ ಸರ್ ಅನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ. ಜಗದೀಶ್ ಸರ್ ಅವರು ಸ್ವಾಗತವನ್ನ ಮಾಡ್ಬೇಕಂತ ಹೇಳಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಶುಭ ಮುಂಜಾನೆ ವೇಳೆಯಲ್ಲಿ ತಾಯಿ ಕಾರ್ಯಕ್ರಮದ ಪ್ರಮುಖರು ಸಮಗ್ರ ಶಿಕ್ಷಣ ನಮ್ಮ ತಾಲೂಕಾ ಪಂಚಾಯತಿಯಿಂದ ಅಧಿಕಾರಿಗಳು ಬಂದಿದ್ದಾರೆ. ಅವ್ರನ್ನ 2 ದಿವಸ 3 ದಿವಸ ಕಾರ್ಯಕ್ರಮವನ್ನು ನಡೆಸಿಕೊಂಡು ಶಾಲಾ ಆಡಳಿತ ಬಗ್ಗೆ ಎಲ್ಲ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟು ಈ ಸಮಗ್ರ ಶಿಕ್ಷಣ ಈ ಪಾಲಕರ ಸಭೆಯಲ್ಲಿ ಹಾಗೂ ಊರಿನ ಗ್ರಾಮ ಗಣ್ಯ ವ್ಯಕ್ತಿಗಳು SDMC ಅಧ್ಯಕ್ಷರು ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಇವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಅದೇ ರೀತಿಯಾಗಿ ಈ ತಾಲೂಕಾ ಪಂಚಾಯತಿಯಿಂದ ಬಂದಂಥ ಅಧಿಕಾರಿಗಳು ಆಫೀಸರು ಅವರು ಹಾಗೂ ಅವರ ಸಹೋದ್ಯೋಗಿಗಳು MN ಮಾಲಾಯಿ ಸರ್ ಇವರು ಬಂದಾಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ ಪಾಲಕರ ಸಭೆಯ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಸರ್ ಕಾಣಪ್ಪದೇವರಿಗೆ ಹಾಗೂ ಅಂಗನವಾಡಿಯ ಶಿಕ್ಷಕರಾದಂಥ ತ್ರಿವೇಣಿ ಅವರಿಗೆ ಹಾಗೂ ಇವರಿಗೂ ಪಾಲಕರ ಪರವಾಗಿ ಹಾಗೂ 3 ವಿದ್ಯಾರ್ಥಿಗಳ ಪರವಾಗಿ ನಾವು ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲ ಈ ಧನಟ್ಟಿ ಗ್ರಾಮ ಪಂಚಾಯತಿಯ ಎಲ್ಲ ಸಭೆಗೆ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೆ ಹಾಗೂ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿವರೆನ್ನದೇ ಎಲ್ಲರನ್ನೂ ಹೃದಯ ತುಂಬಿ ಸ್ವಾಗತ ಮಾಡಿದಂತಹ ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನದಾಗಿ ತಾಯಿ ಶಾರದಾಂಬೆಗೆ ಸರಸ್ವತಿ ಪೂಜೆಯನ್ನ ಮಾಡಿ ಭಾವಚಿತ್ರಕ್ಕೆ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ಹೇಳಿ ವೇದಿಕೆ ಮೇಲೆ ಆಶೀರ್ವದಿಸಿದಂತ ಹಿರಿಯರನ್ನ ಕೇಳ್ಕೊತಾ ಇದ್ದೀನಿ. ಅದನ್ನ ದೀಪ ತಾಯಿ ಶಾರದಾಂಬೆಗೆ ಪೂಜೆಯನ್ನ ಓಂ ಅಸತೋಮ ಅಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ
ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆಗೆ, ತಮಸ್ಸಿನಿಂದ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುವಂತಹ ದೀಪ ಪ್ರಜ್ವಲನೆ ಹಾಗೂ ಎಲ್ಲರ ವಿದ್ಯೆಗೆ ಬಾಯಿಗೆ ಬೆಳಕಾಗಿರುವಂತಹ ಶಾರದಾಂಬೆಯನ್ನ ನತಮಸ್ತಕರಾಗಿ ಪೂಜೆಯನ್ನು ಸಲ್ಲಿಸಿದಂತಹ ಹಾಗೂ ಸಾಕ್ಷೀಭೂತರಾಗಿರ್ತಕ್ಕಂತಹ ತಮ್ಮೆಲ್ಲರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದಗಳು. ಸಮಗ್ರ ಶಿಕ್ಷಣ ಯೋಜನೆ, ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆಯ ಈ ಒಂದು ಸಂದರ್ಭದಲ್ಲಿ ಭಾವಪೂಜೆಯನ್ನ ಮಾಡಿದಂತ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದಂತ ಸರ್ವರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಶಾಲಾ ಸಭೆಯನ್ನ ಕರೆದಂತಹ ಉದ್ದೇಶ ಹಾಗೂ ಯಾವ ರೀತಿಯಾಗಿ ಅವರು ಲೆಕ್ಕ ಪರಿಶೋಧನೆಯನ್ನು ಮಾಡಿದ್ರು, ಅದರಿಂದ ಅವರಲ್ಲಿ ಕಂಡುಕೊಂಡಂತ ಅಂಶಗಳೇನು, ಯಾವ ರೀತಿಯಾಗಿ ನಮ್ಮ ಶಾಲೆ ಸಮಗ್ರವಾಗಿ ಗುಣಾತ್ಮಕವಾಗಿ ಶಿಕ್ಷಣದಲ್ಲಿ ಸಮೃದ್ಧಿಯನ್ನು ಸಾಧಿಸಬೇಕಾದರೆ ನಾವು ಎಲ್ಲಾ ಭಾಗಿದಾರರು ಯಾವ ರೀತಿಯಾಗಿ ಅಂದ್ರೆ ಭಾಗಿದಾರ ಅಂತಾರೆ ಕೇವಲ ಶಿಕ್ಷಕರಲ್ಲ, ಮಕ್ಕಳಲ್ಲ, ಪೋಷಕರು ಸಹಿತ ಇಲ್ಲಿ ಒಂದು ಶಾಲೆಯ ಸಮಗ್ರ ಬೆಳವಣಿಗೆಗೆ ಭಾಗಿದಾರ ಆಗ್ತಾರ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಅವರು 4 ದಿನಗಳಿಂದ ನಮ್ಮ ಶಾಲೆಯ ಸಮಗ್ರವಾಗಿ ಏನು 2-3 ವರ್ಷದ ಒಂದು ಇತಿಹಾಸವನ್ನ ಹೆಕ್ಕಿ ಕೆಣಕಿ ತೆಗೆದಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿಯಾಗಿ ಪ್ರಗತಿಯನ್ನ ಹಿಂದಿನ ಎಲ್ಲಾ ಶಿಕ್ಷಕರು ಅಥವಾ ಈಗಿನ ಶಿಕ್ಷಕರು ಅಥವಾ ಮಕ್ಕಳು ಯಾವ ರೀತಿಯಾಗಿ ಒಡನಾಟ ಐತಿ ಅನ್ನೋದನ್ನ ಸಮಗ್ರವಾಗಿ ಅರಿತುಕೊಂಡು ಅದರ ತತ್ಪರಿಣಾಮವಾಗಿ ಅವರ ರಿಪೋರ್ಟ್ ಅನ್ನ ಬೆಂಗಳೂರಿಗೆ ಕಳಿಸುವಂತವರಾಗಿದ್ದಾರೆ. ಆ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಅವರು ಏನನ್ನ ಕಂಡುಕೊಂಡಿದ್ದಾರೆ, ಏನೇನ ನ್ಯೂನತೆಗಳಿವೆ, ಏನೇನ ಧನಾತ್ಮಕವಾಗಿ ಅಂಶಗಳಿವೆ ಅನ್ನೋದನ್ನ ತಮ್ಮ ಮಾತಿನ ಮೂಲಕ ಈಗ ಗ್ರಾಮ ಪಂಚಾಯತಿ ಸಂಪನ್ಮೂಲ ಜಿಲ್ಲಾ ಪಂಚಾಯತಿ ಬೆಳಗಾವಿಯಿಂದ ಆಗಮಿಸುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಆರ್.ಬಿ. ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲ ಮಾತುಗಳನ್ನ ಹೇಳಬೇಕಂತ ಹೇಳಿ ಅವರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಯಪ್ಪ ಪಾಟೀಲ್, ತಾಲೂಕು ಪಂಚಾಯತಿ ಬೆಳಗಾವಿ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಶಾಲಾ ವರದಿ 10/2/2025 12/2/2025 ಸಾಮಾಜಿಕ ಪರಿಶೋಧನೆ ಶಾಲಾ ಹಂತದಲ್ಲಿ ನಡೆದಿದೆ. ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ಯೋಜನೆಯ ಉದ್ದೇಶ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು, ಶಾಲಾ ಶಿಕ್ಷಣದ ಸಾಮಾಜಿಕ ಮತ್ತು ಲಿಂಗ ಸಮಾನತೆ ಹೋಗಲಾಡಿಸುವುದು, ಶಾಲಾ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆ ಖಚಿತಪಡಿಸುವುದು, ಶಿಕ್ಷಣ ಉತ್ತೇಜಿಸುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಕಾಯ್ದೆ 2009ರಲ್ಲಿ ಅನುಷ್ಠಾನ ರಾಜ್ಯಗಳ ಬೆಂಬಲಿಸುವುದು, ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿ ಆಗಿ ಎನ್ಸಿಆರ್ಟಿ ಹಾಗೂ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಡಯಟ್ ಅನುಸರಿಸುವುದು, ಸಮುದಾಯ ಸಹಭಾಗಿತ್ವ ಶಾಲೆಗಳಿಂದ ಒಳಗೊಂಡ ಮಕ್ಕಳು ಶಾಲೆಗಳಿಗೆ ತರುವುದು, ಸಾಮಾಜಿಕ ಪರಿಶೋಧನೆ ವಿಧಾನ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ವೆಚ್ಚ ವಜ್ರಗಳು ಪಾಸ್ ಪುಸ್ತಕ ಎಸ್ಟಿಎಂಸಿ ನಡವಳಿಕೆ ಪುಸ್ತಕ ಪರಿಶೀಲನೆ ಮಾಡಿ ಟಿಪ್ಪಣಿ ಮಾಡಿಕೊಳ್ಳುವುದು, ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನ ಮಾಹಿತಿ ಪಡೆಯುವುದು, ಶಾಲೆಯಲ್ಲಿ ಎಲ್ಲಾ ದಾಖಲಾತಿಗಳು ಪರಿಶೀಲನೆ ಮಾಡುವುದು, ಶಾಲಾ ನೈರ್ಮಲ್ಯೀಕರಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಸುರಕ್ಷತೆ ಕ್ರಮಗಳನ್ನು ವಹಿಸಿ ಪರಿಶೀಲನೆ ಮಾಡುವುದು, ಸಾಮಾಜಿಕ ಪರಿಶೋಧನೆ ಗಮನಿಸಿದ ಅಂಶವನ್ನು ಸಿದ್ಧಪಡಿಸುವುದು, ಶಾಲಾ ಸಭೆ ಆಯೋಜಿಸಿ ಕಾರ್ಯಕ್ರಮ ಅನುಷ್ಠಾನ ಕಂಡುಕೊಂಡ ಅಂಶಗಳ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದು, ಶಾಲೆಯಲ್ಲಿ ಕಂಡುಕೊಂಡ ಗುಣಾತ್ಮಕ ಅಂಶಗಳು 1/6 ಲಕ್ಷ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಪಠ್ಯ ಪುಸ್ತಕ ಸಮವಸ್ತ್ರ ನೀಡುತ್ತಾರೆ, ಶಾಲಾ ಶಿಕ್ಷಕರ ನಿಯಮಿತ ಹಾಜರಾತಿ ಉತ್ತಮವಾಗಿದೆ, ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಸಂವಿಧಾನ ಪೀಠಿಕೆ ನಡೆಸುತ್ತಾರೆ, ಪ್ರಾರ್ಥನೆ ಸಮಯ ರಸಪ್ರಶ್ನೆ ಮತ್ತು ಪಂಚಾಯತ್ ನಡೆಸುತ್ತಾರೆ, ಶಾಲಾ ಹಂತದಲ್ಲಿ ಸಲಹಾ ಪೇಟಿಕೆ ಇರುತ್ತದೆ, ಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆ ಸಮಯದಲ್ಲಿ ದಿನಪತ್ರಿಕೆ ಓದಿಸುತ್ತಾರೆ, ಶೇಂಗಾ ಚಕ್ಕೆ ಪ್ರಮಾಣವು 32 ರಿಂದ 35 ಗ್ರಾಂ ಇರುತ್ತದೆ, ಶಾಲೆಯಲ್ಲಿ ಕಂಡುಕೊಂಡ ಋಣಾತ್ಮಕ ಅಂಶಗಳು ಕನ್ನಡ ಮತ್ತು ಗಣಿತದಲ್ಲಿ ಸರಿಯಾಗಿ 5 ರಿಂದ 5-6 ತರಗತಿ ಕೆಲವೊಂದು ಮಕ್ಕಳು ತಮ್ಮ ಹೆಸರು ಮತ್ತು ತಂದೆ ಹೆಸರು ಇನ್ನೂ ಓದಲು ಬರುವುದಿಲ್ಲ, ಶಾಲಾ ಹಂತದಲ್ಲಿ ಸ್ಮಾರ್ಟ್ ಕ್ಲಾಸ್ ಇರುವುದಿಲ್ಲ, ಕಂಪ್ಯೂಟರ್ ಇರುವುದಿಲ್ಲ, ಶಾಲಾ ಹಂತದಲ್ಲಿ ಪ್ರಥಮ ಶಿಕ್ಷಣ ಪೇಟೆಗೆ ಇರುವುದಿಲ್ಲ, ಶಾಲಾ ಹಂತದಲ್ಲಿ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳುವ ಡೆಸ್ಕ್ ವ್ಯವಸ್ಥೆ ಇರುವುದಿಲ್ಲ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ, ಶಾಲೆಯಲ್ಲಿ ಪ್ರೊಜೆಕ್ಟರ್ ಇರುವುದಿಲ್ಲ, ಶಾಲಾ ಹಂತದಲ್ಲಿ ಆಟದ ಮೈದಾನ ವ್ಯವಸ್ಥಿತವಾಗಿರುವುದಿಲ್ಲ,
ಶಾಲಾ ಹಂತದ ವಿದ್ಯಾರ್ಥಿಗಳು ಇರುವುದಿಲ್ಲ, ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ವ್ಯವಸ್ಥೆ ಇರುವುದಿಲ್ಲ, ಶಾಲಾ ಹಂತದ ಶೌಚಾಲಯದ ಒಳಗಡೆ ನೀರಿನ ವ್ಯವಸ್ಥೆ ಇರುವುದಿಲ್ಲ, ಶಾಲಾ ಹಂತದ ಕೈ ತೊಳೆಯುವ ಮಕ್ಕಳಿಗೆ ನಳಗಳ ಜೋಡಣೆ ಸರಿಯಾಗಿ ಇರುವುದಿಲ್ಲ. ಕಲಿಕಲೆ ಹಿಂದುಳಿದ ಮಕ್ಕಳು ಗುರುತಿಸಿ 2ರಿಂದ 6ನೇ ತರಗತಿ ವಿದ್ಯಾರ್ಥಿ ಒಟ್ಟು 77 ಮಕ್ಕಳು ಇರುತ್ತಾರೆ. ಸಂಖ್ಯಾನದ ಕಳೆದವರು 77, ಅಕ್ಷರಶಾಸ್ತ್ರ ಕಳೆದವರು 77. 2022ರಿಂದ 24ರವರೆಗೆ ಒಟ್ಟು ಟಿಸಿ ಹೋದ ಮಕ್ಕಳ ಸಂಖ್ಯೆ 22. 2022-23ನೇ ಸಾಲಿನ ಶಾಲೆಗೆ ಬಂದ ಅನುದಾನ ಪ್ರಾರಂಭಿಕ ಶುಲ್ಕ 17,760, ಸುಸ್ವಚ್ಛ ಅನುದಾನ 32,525, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 8,000, ಶಾಲಾ ಅನುದಾನ 7,500, ಬ್ಯಾಂಕ್ ಬಡ್ಡಿ ಜಮಾ 608, ಒಟ್ಟು ಮೊತ್ತ 72,393. 22-23ರಲ್ಲಿ ಬಳಕೆ ಮಾಡಿದವರ ವಿವರ ಸುಸ್ವಚ್ಛ ಅನುದಾನ ವೆಚ್ಚ 32,790, ಕುಡಿಯುವ ನೀರು ಮತ್ತು ಶೌಚಾಲಯ 18,000, ಬಿಒ ಮತ್ತು ಟಿಆರ್ಸಿ ಅವರ ಖಾತೆಗೆ ವರ್ಗಾವಣೆ 5,876, ಒಟ್ಟು ಮೊತ್ತ 62,666, ಒಟ್ಟು ಉಳಿದ ಮೊತ್ತ 9,727. 22-23 ಬಳಕೆ ಮಾಡಿದವರು ಇವರ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಭಾರಿ ಎಂಎ ಕಟಕಿ ವಾಲಿಮಠ ಗಟವಾಲಿಮಠ, ಎಸ್ಡಿಎಂಸಿ ಅಧ್ಯಕ್ಷರು ಅಪ್ಪಯ್ಯ ವಿಜಯಪ್ಪ ಗುಜನಾಳ್. 2023-24ರಲ್ಲಿ ಶಾಲೆಗೆ ಬಂದ ಅನುದಾನ ಪ್ರಾರಂಭಿಕ ಶುಲ್ಕ 9,727, ಸುಸ್ವಚ್ಛ ಅನುದಾನ 38,700, ಶಾಲಾ ಅನುದಾನ 62,500, ಸಿಡಬ್ಲ್ಯೂಎಸ್ಎಲ್ ಮಕ್ಕಳ ಖಾತೆಗೆ 8,500, ಕುಡಿಯುವ ನೀರು ಮತ್ತು ಶೌಚಾಲಯ 23,643, ಎಸ್ಡಿಎಂಸಿ ತರಬೇತಿ 500, ವಿದ್ಯಾರ್ಥಿ ಬ್ಯಾನರ್ 500, ಬ್ಯಾಂಕ್ ಬಡ್ಡಿ ಜಮಾ 9,989, ಒಟ್ಟು ಮೊತ್ತ 1,45,059. 23-24 ಬಳಕೆಯಾದ ಇವರ ಶಾಲಾ ಅನುದಾನ ವೆಚ್ಚ 7,500, ಇತರೆ ಖರ್ಚು 2,700, ಶಾಲಾ ಅನುದಾನ ವೆಚ್ಚ 25,000, ಸಿಡಬ್ಲ್ಯೂಎಸ್ಎಲ್ ಮಕ್ಕಳ ಖಾತೆಗೆ 8,500, ಸುಂದರ್ ಗುಜನಾಳ್, ಮಂಗಲ್ ಗುಜನಾಳ್, ಕಾವೇರಿ ಗುಜನಾಳ್. ಸುಸ್ವಚ್ಛ ಅನುದಾನ ವೆಚ್ಚ 38,438, ಕುಡಿಯುವ ನೀರು ಮತ್ತು ಶೌಚಾಲಯ 23,643, ವಿದ್ಯಾರ್ಥಿ ಬ್ಯಾನರ್ 500, ಎಸ್ಡಿಎಂಸಿ ತರಬೇತಿ 500, ಶಾಲಾ ಅನುದಾನ 37,500, ಒಟ್ಟು ಮೊತ್ತ 1,44,271, ಒಟ್ಟು ಉಳಿದ ಮೊತ್ತ 778. ಬಳಕೆ ಮಾಡಿದವರು ಇವರ ಶಾಲೆಯ ಮುಖ್ಯ ಶಿಕ್ಷಕರು ಎಸ್ಆರ್ ಖಾನಾಪುರಿ, ಎಸ್ಡಿಎಂಸಿ ಅಧ್ಯಕ್ಷರು ಅಪ್ಪಯ್ಯ ವಿಜಯಪ್ಪ ಗುಜನಾಳ್. 2024-25ರಲ್ಲಿ ಶಾಲೆಗೆ ಬಂದ ಅನುದಾನ ಪ್ರಾರಂಭಿಕ ಶುಲ್ಕ 778, ಸುಸ್ವಚ್ಛ ಅನುದಾನ 39,525, ಕುಡಿಯುವ ನೀರು ಮತ್ತು ಶೌಚಾಲಯ 13,118, ಗ್ರಂಥಾಲಯ ಅನುದಾನ 6,500, ಯುಟೈಸ್ ಪ್ಲೇಸ್ ಅನುದಾನ 1500, ಬ್ಯಾಂಕ್ ಬಡ್ಡಿ ಜಮಾ 146, ಒಟ್ಟು ಮೊತ್ತ 76,557. 2024-25ನೇ ಶಾಲೆ ಅನುದಾನ ಶಾಲೆಯ ಮುಖ್ಯ ಶಿಕ್ಷಕರ ವೈಯಕ್ತಿಕ ಖಾತೆಗೆ ಜಮಾ ಇರುತ್ತದೆ 15,000 ರೂಪಾಯಿ. 24-25ರಲ್ಲಿ ಬಳಕೆಯಾದ ಇವರ ಸುಸ್ವಚ್ಛ ಅನುದಾನ ವೆಚ್ಚ 39,140, ಗ್ರಂಥಾಲಯ ಅನುದಾನ 6,500, ಕುಡಿಯುವ ನೀರು ಮತ್ತು ಶೌಚಾಲಯ 13,118, ಒಟ್ಟು ಮೊತ್ತ 58,758, ಒಟ್ಟು ಉಳಿದ ಮೊತ್ತ 17,794. 24-25ರಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರ ವೈಯಕ್ತಿಕ ಖಾತೆಗೆ ಜಮಾ ಇರುತ್ತದೆ 15,000 ರೂಪಾಯಿ ಖರ್ಚಾಗಿರುತ್ತದೆ. 24-25ರಲ್ಲಿ ಬಳಕೆ ಮಾಡಿದವರು ಶಾಲೆಯ ಮುಖ್ಯ ಶಿಕ್ಷಕರು ಎಸ್ಆರ್ ಖಾನಾಪುರಿ, ಎಸ್ಡಿಎಂಸಿ ಅಧ್ಯಕ್ಷರು ಅಪ್ಪಯ್ಯ ವಿಜಯಪ್ಪ ಗುಜನಾಳ್. ಇದ್ರ ಬಗ್ಗೆ ಏನಾರ ಕೇಳೋದು ಕೇಳಬಹುದು, ಮಾತಾಡಬಹುದು ಪಾಲಕರು. ಸಮಸ್ಯೆ ಇದ್ರೆ ಕೇಳಿ. ಅಲ್ಲ ಈಗ ಖರ್ಚು ಮಾಡಿದ್ರಿ ಶಾಲೆಗೆ ಅನುದಾನ ಬಂದಿದ್ದು ಇಷ್ಟು ಖರ್ಚಾಯ್ತು, ಅದಕ್ಕೆ ಡೌಟ್ ಕೇಳಬಹುದು. ಮಕ್ಕಳ ಶಿಕ್ಷಣ ಬಗ್ಗೆ ಯಾವ ರೀತಿಯಿಂದಲೂ ನೀವು ಮಕ್ಕಳಿಗೆ ಶಿಕ್ಷಣ ಆಗಲಿ, ಮಕ್ಕಳಿಗೆ ಬರೋದಾಗಲಿ ನೀವು ಪಾಲಕರು ಮಾತಾಡ್ಬೋದು.
ದಿನ ಊಟ ಚಕ್ಕಿ ಕತ್ತಿ ಎಲ್ಲಾ ಕೊಡ್ತೇವಲ್ಲ ಅದ್ರ ಬಗ್ಗೆ ಏನ್ರ ಹೇಳೋದಿದ್ರೆ ಎಲ್ಲ ಕೊಡತ್ತಾರ ಕೊಡ್ತಾರೆ. ಅವೆಲ್ಲ ಬರಬರಿ ಮತ್ತೇನ್ ಸಂಶಯ? ಅದೇ ಇಡೀ ಜನ ಬಂದು ಸ್ಕೂಲ್ ಒಳಗೆ ವರ್ಕ್ ಮಾಡಂತ ಅದಕ್ಕೆ ಏನ್ ಸಮಸ್ಯೆ? ಎಲ್ಲ ಬಾಳ ನಾವು ಸಾಲ್ವೆಲ್ಲ ಯಾರು ನೋಡಿದಾರೆ ಶೌಚಾಲಯ ಎಲ್ಲ ಬಿಡಿದಾರ ಅದು ಒಂದು ತೆಗ್ದು ಕೊಡ್ತಾರ ಹೊಲಸ ಯಾಕೆ ಮಾಡತ್ತಾರ ಊರಾಗ ನಮ್ಗೆ ಪ್ರಶ್ನೆ ಮಾಡತ್ತಾರ. ಇದೇ ನಮಗೂ ಯಾರು ಮೂರು ಹೇಳಿ ಸಾಕಾಯ್ತು. ನಿಮ್ಮ ಶಾಲೆ ಮಕ್ಕಳ ನೀವು ಸ್ವಚ್ಛ ಇಟ್ಕೊಂಡ್ರೆ ಮಕ್ಕಳಿಗೆ ಅನುಕೂಲ ಆಯ್ತು. ಈ ಹುಡುಗರು ಒಂದ ಕೊಡೋದು ಜಾಗ ನೀವು ಯಾರು ಪಾಲಕರ ಮಕ್ಕಳ ಬಗ್ಗೆ ಏನ್ ಸಮಸ್ಯೆ? ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕಲಿಸ್ತಾರೋ ಇಲ್ಲ, ಸರಿಯಾಗಿ ಊಟ ಕೊಡ್ತಾರಿಲ್ಲ, ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಬರ್ತಾರಿಲ್ಲ, ಅದು ಹೇಳ್ಬೋದು. ನೋಡ್ರಿ ನಿಮ್ ಮಕ್ಕಳನ್ನ ಯಾವ ರೀತಿಯಾಗಿ ನಿಯಮಿತ ಶಾಲೆಗೆ ಕಳಿಸ್ಬೇಕು. ಅದರಿಂದ ಇಲ್ಲಿ ಶಿಕ್ಷಕರ ದಿನಾಲು ನಾವು ತೊಂದರೆ ಆಧಾರ್ ಕಾರ್ಡ್ ಮಾಡಿಸಲ್ಲಾಗಿ ಊರಲ್ಲ ಕೆಲವು ಮಂದಿ ಬಂದ್ರು ಕೆಲವು ಮಂದಿ ಅದನ್ನ ಯಾವುದೇ ಯೋಜನೆ ಇದ್ದಿದ್ದು ನಿಮ್ಗೂ ಲಾಭ ಆಗಲಿ ಅನ್ನುವಂತ ಉದ್ದೇಶದಿಂದ ನಾವು ಹೇಳ್ತೇವೆ. ಅಪಾರ ಐಡಿ ಆಗ್ಬೇಕು, ಕಂಪಲ್ಸರಿ ಆಗ್ಬೇಕು. ಒಂದು ಏನೋ ಒಂದು ನಂಬರ್ ಬರ್ಬೇಕು. ಆ ನಂಬರ್ ಬರ್ಬೇಕಾದ್ರೆ ಆಧಾರ್ ಕಾರ್ಡ್ ಸರಿ ಇರಬೇಕು, ಶಾಲೆ ರಿಕಾರ್ಡ್ ಸರಿ ಇರಬೇಕು. ಶಾಲಾ ಮಕ್ಕಳಾಗ್ಲಿ 155 ಡೈಲಿ ಮಕ್ಕಳಿಗೆ 80-90 ಮಕ್ಕಳ ಆಧಾರ ಐತಿ. ಮಕ್ಕಳಿಗೆ ಏನ್ ಸಮಸ್ಯೆ ಇದ್ರೆ ಬೆಳಿಗ್ಗೆ ಹಾಲು ಕೊಡ್ತಾರು, ಮಧ್ಯಾಹ್ನ ಊಟ ಕೊಡ್ತಾರು, ಚಟ್ನಿ ಬಾಳೆ ತತ್ತಿ ಇಷ್ಟೆಲ್ಲ ಕೊಡಿ. ಗೌರ್ಮೆಂಟ್ ಶೂ ಸಾಕ್ಸು, ಪಠ್ಯ ಪುಸ್ತಕ, ಸಮವಸ್ತ್ರ ಎಲ್ಲಾನು ಕೂಡ ಐತಿ. ಮಕ್ಕಳು ಯಾಕೆ ಸ್ಕೂಲ್ ಬರ್ತಾರೆ? ಅಲ್ಲ ಸಾಲಿಗೆ ಬರ್ಲತ್ತೇಳಿ ನಾ ಮತ್ತ ಬೇರೆ ಕೊಟ್ಟೇನ್ ಮತ್ತ ಕೊಟ್ಟೇನ್ ಇಲ್ಲ ಹೇಳ್ರಿ. ಸಾಲಿಗೆ ಬರ್ಲತ್ತ ಮಾಡಿದ್ರೆ ನಾನೂ ಬರಂಗಿಲ್ಲ. ನಿಮ್ ಕಡೆಯಿಂದ ಏನಾದ್ರು ಹಂಗ ಸಮಸ್ಯೆ ಇದ್ರೆ ಹೇಳ್ರಿ. ಮಕ್ಕಳು ಶಾಲೆಗೆ ಕಳಿಸೋದ್ರ ಅವ್ರು ಬರ್ಲಿಲ್ಲ ಅಂತ ನೀವು ಒಂದ್ ಸ್ವಲ್ಪ ಬಿಟ್ಟು ನೀವು ಎಲ್ಲ ಅಂದ್ರೆ ಮನ್ಯಾಗ ಇದ್ದವ್ರು ಹೋಗಿ ಸಾಲಿಗೆ ಕಂಡು ಅಂದ್ರೆ ಹೋಗಿ ಸಾಲಿಗೆ ಕರ್ಕೊಂಡ್ ಕುಂದಿರ್ತಾರ ಮನ್ಯಾಗ ಬರ್ವಾಲ್ರಿ ಅಂತ ಹಂಗ ಮಾಡೋದ್ರಿ ಕಳಿಸ್ಬೇಕಂತ ಪಾಲಕರಿಗೆ. ಇವತ್ತೊಂದು ಸಿರ್ವಾತ ಹೋಗ್ರಿ ಬರುದಿಲ್ಲ ಅನ್ನತಾನಂತ ಅವರು ನೀವು ಒತ್ತಾಯ ಮಾಡಿ ಕಳಿಸಿದ್ರೆ ತಾನ ಹುಡಿಬಿಡ್ತೈತಿ. ಆ ರೀತಿ ಇಲ್ಲಿ ಬಂದ್ರೆ ನಾವು 4 ಅಕ್ಷರ ಕಲಿಯೋಲ್ಲ ಹಂಗ ಬಾ ಅಂತ. ಈಗ ಊರಾಗ ಅದಾವ ಹುಡುಗರ ಕೆಲವೊಂದು ಹುಡುಗರು ಬರಬಾರ್ದು. ಎಷ್ಟು ಸಲ ಹೇಳಿದ್ರು ಈಗ ನಿಮಗೆ ಅರ್ಥ ಆಗಂತೆ ನಿಮ್ಗ ತಿಳ್ಕೊಬೇಡ್ರಿ. ಒಂದ್ ಸ್ವಲ್ಪ ದಿವಸ ಡ್ರೆಸ್ ಬಿಟ್ಟು ಕೊಟ್ಟಿಲ್ಲ ಬರ್ಲಿಲ್ಲ ಮಾತಿಗೆ ಬರವಾಳ ಹೋಗೋಳಿಗೆ ಅಪ್ಪೋಳಿಗೆಲ್ಲ ಇಷ್ಟೇ ಅಪ್ಪದಪ್ಪ
ಒಟ್ಟು ಅವ್ರಿಗೆ ಇಲ್ಲ, ಅವ್ರು ಕಳ್ಸ್ಬೇಕು. ನೀವೆಲ್ಲ ದುಡಿತಿರೋದ ಮಕ್ಕಳ ಸಲುವಾಗಿ ಈ ನಾವಂತೂ ಮಕ್ಕಳ ಸಲುವಾಗಿ ದುಡಿಯಾಕತ್ತಿಲ್ಲ ಮತ್ತೆ ಆ ಮಕ್ಕಳ ಆ ಮಕ್ಕಳನ್ನ ಶಾಲೆಗೆ ನಮ್ಮ ಏನ್ ಸಾಲಿ ಕಟ್ಟು ಕಟ್ಟು ಅದು ಕೂಡ ಇಂಥ ತಗೊಂಡ್ಬಂದ ಕೆಲವರು ಏನ್ ಸಮಯ ಇದೆ ಮತ್ತೆ ಪಾಲಕರ ಸಮಸ್ಯೆ ಇದೆ. ಏನ್ ಸಮಸ್ಯೆ ಐತೆ? ಏನ್ ಸಮಸ್ಯೆ ಹುಡುಗರು ಬರ್ತಾರ ಕೈಗೆ ಸಮಸ್ಯೆ ಅದನ್ನ ನೋಡಿ ಪಾಸ್ ಮಾಡ್ರಿ. ಒಟ್ಟು ಹಡ್ದಾರ ಒಟ್ಟು ಎಲ್ಲಾರು ಸಣ್ಣ ಬಿಡೋದು ಶಾಲೆಗೆ ಹೋಗೋದು ಈಗ ನೀನು ತುಪ್ಪದನ್ನ ಇಲ್ಲಿವರೆಗೂ ಕಳೆದ 45 ದಿನಗಳಿಂದ ಯಾವ ರೀತಿಯಾಗಿ ಸಮಗ್ರವಾಗಿ 2022, 23, 23, 24 ಹಾಗೂ 24, 25 ಈ ಒಂದು ಸಾಲಿಗೆ ಸಮಗ್ರವಾಗಿ ಒಂದು ಶಾಲೆಯ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಅದರಲ್ಲಿರುವಂತಹ ಎಲ್ಲ ಅಂಶಗಳನ್ನ ಈಗ ಮಕ್ಕಳಿಗೆ ಶೂಸಾಕ್ಸ್ ಕೊಟ್ಟಿರ್ಬೋದು, ಬಟ್ಟೆಗಳನ್ನ ಹಂಚಿಕೆ ಮಾಡಿರ್ಬೋದು, ಅದೇ ರೀತಿಯಾಗಿ ಪ್ರತಿದಿನ ವಾರಕ್ಕೆ 6 ದಿನ ಸಹಿತ ಒಂದು ದಿವಸ ಬಿಡಲಾರ್ದನು ಚಕ್ಕಿಯನ್ನ ಕೊಟ್ಟಿದ್ದಾಗಿರ್ಬೋದು, ಕತ್ತಿಯನ್ನ ಕೊಟ್ಟಿದ್ದಾಗಿರ್ಬೋದು ಅಥವಾ ಬಾಳೆಹಣ್ಣುಗಳನ್ನ ಕೆಲವೊಂದು ಟೈಮ್ ನಾವು ತಂದು ಕೊಟ್ಟಿದ್ದೀವಿ. ಒಂದು ಹುಡುಗರಿಗೂ ಅನ್ಯಾಯ ಆಗದಂಗ ಅತ್ಯಂತ ಮುತುವರ್ಜಿ ವಹಿಸಿ ನಾವು 4 ಜನ ಶಿಕ್ಷಕರು, ಅತಿ ಶಿಕ್ಷಕರು ಒಳಗೊಂಡು 5 ಜನ ಶಿಕ್ಷಕರು ಪರಿಶ್ರಮ ಪಡ್ತಾ ಇದ್ದೇವೆ. ಅದ್ರ ಜೊತೆ ಗುಣಾತ್ಮಕ ಶಿಕ್ಷಣವನ್ನು ಸಹಿತ ನಾವು ನೀಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ನಾವು ಸಮಾನವಾದಂತ ಶಿಕ್ಷಣ ಕೊಡ್ತಾ ಇದ್ದೇವೆ ನಾವು. ಆದ್ರೂ ಸಹಿತ ಕೆಲವೊಂದು ಮಕ್ಕಳು ಓದಾಕ ಬರೆಯಾಕ ಇದು ಲೆಕ್ಕ ಮಾಡಕ್ ಬರುವಾಗ ಯಾಕಂತಂದ್ರೆ ಅವ್ರು ನಿಯಮಿತವಾಗಿ ಸಾಲಿ ಬರ್ತಾರೆ. ಅದೊಂದು ಕೂಡ ನಮ್ಗೆ ಬಹಳ ಕಾಡ್ತಾ ಇದೆ. ನಾ ಪ್ರತಿದಿನ ಊರಾಗ ತಿರುಗಾಡಿ ಬರ್ತೇನೆ. ಆದಷ್ಟು ಮಟ್ಟಿಗೆ ಮಕ್ಕಳು ಶಾಲೆಗೆ ಬರ್ಲಿ, ಅದರಿಂದ ಒಂದ್ ಸ್ವಲ್ಪ ಏನೋ ಅವ್ರು ಸುಧಾರಣೆ ಆಗ್ಲಿ, ಅವರು ಏನೋ ಉತ್ತಮ ನಾಗರಿಕ ಆಗ್ಲಿ ಅನ್ನುವಂತ ಉದ್ದೇಶದಿಂದ ನಾವು ಇದು ಮಾಡ್ತೇವೆ. ಅದ್ರ ಜೊತೆಗೆ ಹೇಳಿದ್ದೇವೆ ಮಾತೇನು ಪ್ರೋತ್ಸಾಹದಾಯಕವಾಗಿ ಅವರು ಟಿ ಶರ್ಟ್ಗಳನ್ನ ಸರಿ ಸುಮಾರು 40,000 ರೂಪಾಯಿ ಖರ್ಚು ಮಾಡಿದಾರ ತಮ್ಮ ವೈಯಕ್ತಿಕ ಏನೋ ದುಡ್ಡಿನ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅನ್ನು ಕೊಡಿಸಿದ್ದಾರೆ. ಅದನ್ನು ಸಹಿತ ನೀವು ಅರ್ಥ ಮಾಡ್ಬೋದು. ಯಾಕೆ ಕೊಡ್ತಿದ್ರು, ಯಾವ ರೀತಿಯಾಗಿ ಸರ್ಕಾರದ ಸವಲತ್ತುಗಳನ್ನ ನಾವು ಮಕ್ಕಳಿಗೆ ಅನುಭವ ಮಾಡ್ಕೊಳಕ. ಅದ್ರ ಜೊತೆಗೆ ಏನೋ ಶಿಕ್ಷಣ ಜಾಸ್ತಿ ಆಗಬೇಕು, ಗುಣಾತ್ಮಕ ಶಿಕ್ಷಣ ಬರಬೇಕು. ಮಕ್ಕಳು ಏನಾದ್ರು ಕಲಿತು ನಮ್ಗಿಂತ ದೊಡ್ಡವರು ಆಗಬೇಕು, ನೌಕರಿ ಹತ್ತಬೇಕು ಅಥವಾ ಒಳ್ಳೆಯ ನಾಗರಿಕರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಎಲ್ಲಾ ವಿಷಯಗಳನ್ನ ತಮ್ಮ ಮುಂದೆ ಸರ್ ಅವರು ಸಾದರಪಡಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಮಾಹಿತಿ ಎಲ್ಲ ಏನಂತಂದ್ರೆ ಸರ್ಕಾರಕ್ಕೆ ಹೋಗ್ತದೆ. ಮತ್ತ ಯಾವ ರೀತಿಯಾಗಿ ಬಂದ್ರೆ ನಿಯಮಿತ ಸಾಲಿ ಬರಲಿಲ್ಲ ಅವರು ಸಹಿತ ಅನುದಾನ ಕಡಿಮೆ ಮಾಡಬಹುದು. ಆ ಒಂದು ನಿಟ್ಟಿನೊಳಗ ಶಾಲೆ ಸರಿಯಾಗಿ ಬಂದ್ರೆ ಎಲ್ಲಾ ರೀತಿಯಂತ ಸವಲತ್ತುಗಳು ಸಿಗ್ತಾವ ಅನ್ನುವಂತ ಒಂದು ಮಹಾರಾಷ್ಟ್ರೆಯನ್ನ ಆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಸಹಿತ ಎಲ್ಲ ನಮ್ಮ ಶಾಲೆಯಲ್ಲಿ ಬೇರೆ ಶಾಲೆಗಳನ್ನ ಹೊಂದಿಕೆ ಮಾಡಿ ನೋಡಿದಾಗ ಬಹಳ ಸಕಾರಾತ್ಮಕವಾದಂತ ಮನೋಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ರೀತಿಯಿಂದ ಎಲ್ಲಾ ವೇತನವನ್ನು ಇಟ್ಟಿದ್ದಾರೆ, ಒಳ್ಳೆಯ ರೀತಿಯಿಂದ ಎಲ್ಲಾ ಅನುದಾನವನ್ನ ಖರ್ಚು ಮಾಡಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಅನ್ಯಾಯ ಆಗದಂತೆ ನೋಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಾವು ಎದೆಗಟ್ಟಿ ಹೇಳ್ಬೋದು. ಆ ರೀತಿಯಾಗಿ ಮಾಡಿದ್ದಾರೆ. ಹಿಂದಿನ ಪ್ರಧಾನಗಳು ಯಾವ ರೀತಿ ಮಾಡಿದ್ರೆ ನಿಮ್ಗೆ ಗೊತ್ತದ. ಅದನ್ನೆಲ್ಲ ನಾವು ತಿಳಿಸಿ ಹೇಳೋದಲ್ಲ, ಇದನ್ನ ನೀವು ಅರ್ಥ ಮಾಡ್ಕೊಂಡು ಮಕ್ಕಳು ಏನ್ ಮಾಡ್ಬೇಕಂತ ಸರಿಯಾಗಿ ಶಾಲೆಗೆ ಬರುವಂತ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶನ ಎಲ್ಲ ನಾವು ಏನೋ ಶಾಲೆಯವರು ಎಲ್ಲ ಹೊಂದ್ಕೊಂಡಿದೀವಿ. ನೀವು ಅದಕ್ಕೆ ಮುಖ್ಯವಾಗಿ ನೀವು ಪ್ರಮುಖ ಭಾಗಿದಾರನ, ನಾವು ಸಹಿತ ಭಾಗಿದಾರ ಅಂದ್ರೆ ನಾವು ಅದಕ್ಕೆ ಭಾಗ ಅದಾವ. ನಾವೀಗ ಶಿಕ್ಷಣ ಕೊಡಂತಂದ್ರೆ ನಾವು ಅಷ್ಟ ಮಕ್ಕಳ ಅಭಿವೃದ್ಧಿ ಅಲ್ಲ, ನೀವು ಪಾಲಕರಿಂದ ಮೊದಲು ತಾವೇ ಏನೋ ತಾಯಿನೇ ಮೊದಲು ಕೊಡುವಂತ ತಾಯಿನ ಮೊದಲು ಹುಟ್ಟಿದಾಗಿಂದನ ಶಿಕ್ಷಣವನ್ನ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಎಲ್ಲರೂ ಭಾಗಿದಾರ ಇದ್ರಿ. ಈ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೂಡಿ ಪರಿಶ್ರಮ ಪಡೋಣ ಅನ್ನುವಂತ ಈ ಒಂದು ವಿಷಯವನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ವಿಷಯವನ್ನು ಹೇಳಿದಂತ ಹರೀಶ್ ಪಾಟೀಲ್ ಸರ್ ಅವರು ಗ್ರಾಮ ಸಂಪನ್ಮೂಲ ವ್ಯಕ್ತಿ, ಜಿಲ್ಲಾ ಪಂಚಾಯತ್ ಬಂದಂತವರು, ಅವರಿಗೆ ಎಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. ಇನ್ನ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ಏನೋ ವಂದನಾರ್ಪಣೆಯನ್ನ ನಮ್ಮ ಶಾಲೆಯ ಈಗ ಎಲ್ಲರನ್ನ ಏನೋ
ವಂದನಾರ್ಪಣೆ ಮಾಡುವ ಕೊನೆಯ ಘಟ್ಟ ವಂದನಾರ್ಪಣೆ ನಮ್ಮ ಶಾಲೆಯ ಗುರುಮಾತೆಯರಾಗಿರ್ತಕ್ಕಂಥ ದಿವ್ಯ ಹಂದೂರು ಗುರುಮಾತೆಯರು ಮಾಡಿಕೊಡ್ಬೇಕಂತ ಹೇಳಿ ಮಾಡ್ಕೊಬೇಕು. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಸಾಮಾಜಿಕ ಯೋಜನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಜಿಲ್ಲಾ ಪಂಚಾಯಿತಿಯ ಸಂಪನ್ಮೂಲ ವ್ಯಕ್ತಿಗಳಾದಂತ ನಾಗೇಶ್ ಮಡಿವಾಳ್ ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ, ಪ್ರಧಾನ ಗುರುಗಳ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಇನ್ನೊಬ್ಬ ಜಿಲ್ಲಾ ಪಂಚಾಯಿತಿಯ ಸಂಪನ್ಮೂಲ ವ್ಯಕ್ತಿಗಳಾದಂತ ಮಂಜುನಾಥ್ ಮಾಳಾಯಿ ಗುರುಗಳಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ, ಪ್ರಧಾನ ಗುರುಗಳ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಒಂದು ಶಾಲಾ ಸಭೆಗೆ ಆಗಮಿಸಿರುವಂತ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಗೂ ನಮ್ಮ ಶಾಲೆಯ ಉರ್ದು ಮಕ್ಕಳ ಪಾಲಕ ಪೋಷಕರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ, ಪ್ರಧಾನ ಗುರುಗಳ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆ ಸಮಿತಿಯ ಶಾಲಾ ಸಭೆಯನ್ನ ಇಲ್ಲಿಗೆ ಮುಗಿಸುತ್ತೇನೆಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡುತ್ತೇನೆ. ತಮ್ಮೆಲ್ಲರನ್ನ ಮನದುಂಬಿ, ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸುವಂತಹ ಗುರುಮಾತೆಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ರಾಷ್ಟ್ರಗೀತೆಯನ್ನು ಹೇಳುವಂಥದ್ದು. ಎಲ್ಲರೂ ಜನರಿಗೆ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಈ ಒಂದು ರಾಷ್ಟ್ರಗೀತೆಯನ್ನ ಹೇಳಬೇಕಂತ ಹೇಳಿ ಹೇಳ್ಕೊತಾ ಈಗ ಮುದ್ದು ವಿದ್ಯಾರ್ಥಿಗಳಿಂದ ನಾ ಟೇಪ್ ಹಾಕ್ತೀನಿ. ಮುದ್ದು ವಿದ್ಯಾರ್ಥಿಗಳಿಂದ राष्ट्रगीत एक साथ शुरू कर। जनगणमनधिनायक जय हे भारत भाग्य विधाता, पंजाब सिंध गुजरात मराठा द्राविड़ उत्कल गंगा, विंध्य हिमाचल यमुना गंगा, उज्जल जलधि तरंगा, तब शुभ नामे जागे, तब शुभ आशीष समाये, गाये तब जय गाथा, जनगण मंगलदायक जय हे भारत भाग्य विधाता, जय हे जय हे जय हे ಎಲ್ಲರಿಗೂ ಧನ್ಯವಾದಗಳು.